ನಾನು ನಮ್ಮ ಪ್ರೀತಿಯನ್ನು ಕುಲ್ತರೆಗೆರೆಯಿಂದ ಇವತ್ತು ನಾನು ಮೈಸೂರು ಡಿಸ್ಟಿಕ್ ಮೈಸೂರು ಪ್ಯಾಲೇಸಿಗೆ ಬಂದಿದ್ವಿ. ಪಾರ್ಕಿಂಗ್ ಪ್ಲೇಸಲ್ಲಿದ್ದೀವಿ. ಈಗ ಮೈಸೂರು ಒಳಗೆ ಎಲ್ಲದು ತೋರಿಸಿ ಬರ್ರಿ ಹೋಗೋಣ. ಇದೇ ನಮ್ಮ ಕಾರು ಪಾರ್ಕ್ ಮಾಡಿದ್ದೀವಿ. ಈಗ ಮೈಸೂರು ಮನೆ ಕಡೆ ಹೋಗ್ತಿದ್ದೀವಿ ಬರ್ರಿ. ಈಗ ಟೈಮು 12:30. ಇದೆ ಎಂಟ್ರೆನ್ಸು. ಬರ್ರಿ ಹೋಗೋಣ. ತಡೀರಿ ತೋರಿಸ್ತೀನಿ ಎಂಟ್ರೆನ್ಸ್. ಅದೇ ಎಂಟ್ರೆನ್ಸು. ಈಗ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಟಿಕೆಟ್ ತಗೊತಾರೆ ಅನಿಸುತ್ತೆ. ಟಿಕೆಟ್ ತಗೊಂಡು ಹೋಗೋದು ಒಳಗೆ. ಇಲ್ಲೇ ಟಿಕೆಟಿಂದು ಜಾಗ. ಓಕೆ ಗಾಯ್ಸ್, ಇದೆ ನೋಡ್ರಿ ಗಾಯ್ಸ್, ಅದೇ ಪ್ಯಾಲೇಸು. ತುಂಬ ರಶ್ ಇದೆ ಇವತ್ತು ಭಾನುವಾರ, ಅದಕ್ಕೆ. ಹಲೋ ಗಾಯ್ಸ್, ಫ್ರಂಟಿಂದ ತೋರಿಸಿ ನೋಡ್ರಿ ಗಾಯ್ಸ್. ಫ್ರಂಟಿಂದ ವ್ಯೂ ಫುಲ್ಲು ಗಾರ್ಡನ್. ಆ ಸೈಡು ಗೇಟು, ಫ್ರಂಟ್ ಗೇಟು. ಆ ಸೈಡ್ ಇದ್ವಿ, ಆ ಸೈಡಿಂದ ಈ ಕಡೆ ಬಂದು ಈಗ ಮೈಸೂರು ಒಳಗೆ ಹೋಗೋದು. ಅಲ್ಲಿ ಒಳಗೆ ತುಂಬ ಜನ ಇರ್ತವ್ರೆ. ಚೆನ್ನಾಗಿದೆ. ಏನೋ ಪರದೆ ಹಾಕವ್ರೆ. ಬರ್ರಿ ನೋಡೋಣ. ಬೇಗ ಹೋಗಬೇಕು. ಅರಮನೆ ಒಳಗೆ ಹೋಗಬೇಕು. ಇಲ್ಲಿ ನೋಡ್ರಿ ಗೈಸ್, ಬಲ್ಬ್ ತೋರಿಸ್ತೀನಿ. ಬಲ್ಬ್ ನೋಡ್ರಿ ಗೈಸ್ ಎಷ್ಟಾಯಿತು. ರಾತ್ರಿ ಒಂದು 10 ಮಿನಿಟ್ಸ್ ಬಲ್ಬ್ ಹಾಕಿ ಬಿಡ್ತಾರೆ. ಆಮೇಲೆ ಮತ್ತೆ ಆಫ್ ಮಾಡಿ ಅರ್ಧ ಗಂಟೆ ಆದ ತಕ್ಷಣ ಮತ್ತೆ ಹಾಕ್ತಾರೆ. ಈಗ ಇಲ್ಲ ಕ್ಯೂ ಇದೆ, ಅಲ್ಲಿಂದ ಒಳಗೆ ಹೋಗೋದು. ಬರ್ರಿ ಹೋಗೋಣ. ಭಾನುವಾರ ಅಲ್ಲ ಗಾಯ್ಸ್, ತುಂಬ ಜನ ಎಷ್ಟೊಂದು ಜನ ಬಂದಿದ್ದಾರೆ. ಈಗ ಚಪ್ಪಲಿ ಎಲ್ಲ ಕೊಟ್ಟು ಲೈನಲ್ಲಿ ಬರ್ತಿದ್ದೀವಿ. ಆ ಸೈಡ್ ಚಪ್ಪಲಿ ಕೊಡೋದು. ಈಗ ಲೈನಲ್ಲಿ ಬರ್ತಿದ್ದೀವಿ. ಅದೇ ನಾವು ತೋರಿಸೋದಲ್ಲ. ಹಿಂಗೆ ಬಂದು ಈಗ ಲೈನಲ್ಲಿ ಹೋಗ್ತಿದ್ದೀವಿ. ಸ್ಟ್ರೈಟ್ ಹೋಗೋದು. ನೋಡ್ರಿ, ಪ್ರವೇಶ ದಾರಿ ಅಂತ ಇದೆ ಎಂಟ್ರೆನ್ಸು. ಈಗ ಹೋಗೋದು ನೋಡ್ರಿ ಗಾಯ್ಸ್. ಮೈಸೂರು ಒಳಗೆ ಬಂದಿದ್ದೀವಿ. ಇದೆಲ್ಲ ಓಲ್ಡ್ ಬಲ್ಬ್ಸು. ಇಲ್ಲಿ ಇನ್ನೂ ಒಳಗೆ ಹೋಗ್ತಿದ್ದೀವಿ. ಇಲ್ಲಿ ಮ್ಯೂಸಿಯಂ ಇಟ್ಟವ್ರೆ. ಅವ್ರು ಯೂಸ್ ಮಾಡೋ ವಸ್ತು ಎಲ್ಲ ಇಟ್ಟವ್ರೆ. ಇಲ್ಲಿ ನೋಡ್ರಿ ಗಾಯ್ಸ್, ಮೈಸೂರು ಅರಮನೆನ ಸ್ಟ್ಯಾಚು. ಮೊದಲು ಹಿಂಗಿತ್ತು ಮೈಸೂರು ಅರಮನೆ. ಇಲ್ಲಿ ನೋಡ್ರಿ ಗೈಸ್, ಇದು ಮೈಸೂರು ಅರಮನೆನ ಮಾಡೆಲ್. ಏಕದಮ್ಮ ಅಂಬರಿ ಇದೆಲ್ಲ ನೋಡ್ರಿ ಗಾಯ್ಸ್. ಓಕೆ ಗಾಯ್ಸ್, ಈಗ ಕೆಳಗೆ ಹೋಗೋದು. ಇಲ್ಲಿಂದ ಕೆಳಗೆ ಹೋಗಿ ಆ ಸೈಡ್ ಹೋಗೋದು. ಇಲ್ಲಿ ನೋಡ್ರಿ ಗಾಯ್ಸ್, ಎಲಿಫೆಂಟು. ಆ ಸೈಡು ಇಲ್ಲ, ಮತ್ತು ಈ ಸೈಡ್ ಒಂದಿದೆ ನೋಡ್ರಿ ಗಾಯ್ಸ್. ಈ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ ನೋಡ್ರಿ ಗಾಯ್ಸ್. ಈ ಸೈಡ್ ಒಂದಿದೆ, ಈ ಸೈಡು ಒಂದಿದೆ. ಇದು ಈ ಸೈಡ್ ಒಂದು ರೂಟ್ ಇದೆ, ಈ ಸೈಡ್ ಒಂದು ರೂಟ್ ಇದೆ. ಇದು ಮದ್ದಿ. ಅಲ್ಲಿ ನೋಡ್ರಿ ಗಾಯ್ಸ್ ಮೇಲೆ, ಅಲ್ಲಿ ಏನೋ ಪರದೆ ಮುಚ್ಚಿಬಿಟ್ಟವ್ರೆ. ಈಗ ಹಿಂಗೆ ಮೇಲೆ ಹೋಗೋದು. ಇದು ನೋಡ್ರಿ ಗೈಸ್, ಬ್ರಿಟಿಷು ಎಲ್ಲ. ಇದು 2D 3D ಇದೆಲ್ಲ ಡ್ರಾಯಿಂಗ್ಸು. ರಿಯಾಲಿಟಿ ಥರ ಕಾಣಿಸುತ್ತೆ. ಈ ಸೈಡ್ ನೋಡ್ರಿ ಇವಾಗ. ಮತ್ತು ಆ ಸೈಡ್ ಹೋಗ್ತೀನಿ. ಆ ಸೈಡ್ ನೋಡ್ರಿ ಆ ಸೈಡ್ ಹೋಗ್ತೀನಿ. ಹೆಂಗೆ ಕಾಣಿಸುತ್ತೆ, ಹಿಂಗೆ ಹೋಗಿರೋ ಥರ ಕಾಣಿಸುತ್ತೆ. ಆ ಸೈಡ್ ಅಂದರೆ ಹಿಂಗೆ ಹೋಗಿರೋ ಥರ ಕಾಣಿಸುತ್ತೆ. ಇದು ಎಲ್ಲ ಹಂಗೆ. ಇದು ಅಂಬಾರಿ. ಇದು ದಸರಾ ಹಬ್ಬದಲ್ಲಿ ಹೆಂಗೆ ಮಾಡ್ತಾರೆ ಅದೆಲ್ಲ. ಇದು ನೋಡ್ರಿ, ಎಲಿಫೆಂಟ್ ಮೇಲೆ ಅಂಬಾರಿ ಮುಗಿಸ್ತಾರೆ. ಇದು ನೋಡ್ರಿ ಗೈಸ್, ಇದು ಹಾಲು. ಇದು ನೋಡ್ರಿ ಗೈಸ್, ಬಲ್ಪ್ ಎಲ್ಲ ತುಂಬ ಓಲ್ಡ್. ಇದೆಲ್ಲ ತುಂಬ ಹಳೆಯದು. ಆ ಸೈಡು ಒಂದು ಝೂಮರ್ ಇದೆ, ಇದು ತುಂಬ ಹಳೆಯದೆ. ಆ ಸೈಡ್ ಫುಲ್ಲು ಪೇಂಟಿಂಗ್ಸ್ ಇದ್ದಾವೆ. ಇದು ನೋಡ್ರಿ ಗೈಸ್, ಇದೆಲ್ಲ ಓಲ್ಡ್ ಫೋಟೋಸು. ಇದು ಇದೆಲ್ಲ ಓಲ್ಡ್ ಫೋಟೋಸ್. ಇದೆಲ್ಲ ರಾಜರು ಕೂತರು. ಇದು ಏನಪ್ಪ, ಕುರ್ಚಿ. ಇದೆಲ್ಲ ರಿಯಲ್ ಫೋಟೋಸ್. ಸರಿ, ಇದು ರಿಯಲ್ ಫೋಟೋ, ಇದು ಡ್ರಾಯಿಂಗ್ ಅನಿಸುತ್ತೆ. ಆ ಕಡೆ ಎಲ್ಲ ಅದೇ. ಈ ಕಡೆನೂ ನೋಡ್ರಿ ಗೈಸ್, ಫುಲ್ಲು ಫೋಟೋಸೇ. ಆ ಸೈಡು ಫುಲ್ಲು ಫೋಟೋಸೇ. ಕೃಷ್ಣರಾಯ ಒಡೆಯರು ಆಳಿದ ಅರಮನೆ ಇದೆ. 50 ವರ್ಷ ಹಿಂದೆ ಇವರೆಲ್ಲ ಇದ್ದರು. 50 ವರ್ಷ ಹಿಂದೆ ನೋಡ್ರಿ, ಅಲ್ಲೆಲ್ಲ ಬರ್ದಿದೆ. ಇವರೆಲ್ಲ ಕೃಷ್ಣರಾಜ ಒಡೆಯರ ಪೂರ್ವಜರು. ಎಲ್ಲ ಫೋಟೋಸ್ ಏನೇನು ನೋಡ್ತಿದ್ದೀರಾ, ಇದೆಲ್ಲ ಕೃಷ್ಣರಾಜ ಒಡೆಯರ ಪೂರ್ವಜರು.
ನೋಡ್ರಿ ಗೈಸ್ ಮ್ಯೂಸಿಯಂ ಥರ ಇಟ್ಟಾರೆ. ಇದೇನು ಅಂತ ನನಗೆ ಗೊತ್ತಿಲ್ಲ. ಪ್ರೆಸೆಂಟೇಷನ್ಸ್ ಅಂತ ಅಲ್ಲಿಂದ ಹೋದ್ವಿ ಮತ್ತು ಇಲ್ಲಿಂದ ಬಂದ್ವಿ ವಾಪಸ್ಸು. ಇದೆಲ್ಲ ಅದೇ ಮಾಮೂಲಿ ಫೋಟೋಸೇ. ತುಂಬ ವರ್ಷದಿಂದ ಅಂದ್ಕೊಂಡಿದ್ವಿ ಮೈಸೂರು ಅರಮನೆ ನೋಡಲೇಬೇಕು ಅಂತ. ಮೊನ್ನೆ ಬಂದ್ವಿ, ನಿನ್ನೆ ಎಲ್ಲೋ ಔಟಾಗಿ ಇವಾಗ ಬಂದಿದ್ವಿ ಮೈಸೂರು ಅರಮನೆಗೆ. ಇದು ದಸರಾ ಹಬ್ಬದ ಅಂಬಾರಿ ಫಂಕ್ಷನ್. ನೋಡ್ರಿ ಎಷ್ಟು 2D ಥರ ಐತೆ. ಅದು ಹೊರಗೆ ಯೂಸ್ ಮಾಡ್ತಿದ್ರು ಕುರ್ಚಿ ಇದೆಲ್ಲ ಬೆಳ್ಳಿದು. ಇದು ಬೆಳ್ಳಿದು. ಇದು ನೋಡ್ರಿ, ಇದು ಬೆಳ್ಳಿದೆ. ಇದು ಡ್ರೆಸ್ಸಿಂಗ್ ಟೇಬಲು. ಇದೆಲ್ಲ ಬೆಳ್ಳಿದ ಚೇರೆ ಅವರೆಲ್ಲ ಯೂಸ್ ಮಾಡ್ತಿದ್ದು. ಈ ಕಡೆ ಏನೈತೆ ಬೆಳ್ಳಿದು ಡ್ರೆಸ್ಸಿಂಗ್ ಟೇಬಲ್. ಇದೆಲ್ಲ ವುಡ್ಡಿಂದನೇ ಮಾಡಿರೋದು ನೋಡ್ರಿ. ಎಲ್ಲ ಮುಗಿಸ್ಕೊಂಡು ಇಲ್ಲೂ ಏನೇನೋ ವಸ್ತುಗಳಿದ್ದಾವೆ. ಓಕೆ, ದೇವರು ಕೆಳಗಿಂದ ಈಗ ಮೇಲೆ ಬಂದಿದ್ದೀವಿ. ಮೇಲ್ಗಡೆ ನೋಡ್ರಿ ಪರ್ದೆಯಲ್ಲಿ ಹಾಕಿದ್ದಾರೆ ಅಂತ ಅಂದಲ್ಲ, ಅದರಿಂದ ನೀವು ಆಮೇಲೆಲ್ಲ ನೋಡ್ರಿ ಗೈಸ್ PUP. ಆವಾಗೆಲ್ಲ PUP ಇರಲಿಲ್ಲ, ಸುಮ್ಮನೆ ಪೇಂಟ್ ಹೊಡ್ತಿ ಈ ಥರ ಝೂಮರ್ ಹಾಕಿ ಇದು ಬಲ್ಪೆಲ್ಲ ಹಾಕಿ ಬಿಟ್ಬಿಡೋದು ನೋಡ್ರಿ ಗೈಸ್. ಹಲೋ ಗಾಯ್ಸ್, ಎಲ್ಲ ಮೇಲಿಂದ ಕೆಳಗೆ ಎಲ್ಲ ಸುತ್ಕೊಂಡ್ಬಂದು ಇಲ್ಲಿಂದ ಬಂದು ಇಷ್ಟೇ ಗಾಯ್ಸ್. ಇಲ್ಲಿ ಫಿನಿಶು ಅಲ್ಲಿ ಚಪ್ಪಲಿ ತಗೊಂಡು ಓಡೋದು ಇಷ್ಟೇ ಗಾಯ್ಸ್. ಇವಾಗ ಮೈಸೂರು ಅರಮನೆ ಅದು ತುಂಬ ದೊಡ್ಡದಿತ್ತು. ಅವರು ಯೂಸ್ ಮಾಡೋವಂಥ ಕಾಸ್ಟ್ಯೂಮ್ಸು ಇದೆಲ್ಲ ದಸರಾ ಹಬ್ಬದಲ್ಲಿ ಅಂಬಾರಿ ಇದೆಲ್ಲ ಯೂಸ್ ಮಾಡ್ತಾರೆ ಗಾಯ್ಸ್. ಯೂಸ್ ಮಾಡ್ತಿದ್ರು ಅವಾಗೆಲ್ಲ. ಇದೇ ನೋಡ್ರಿ ಗಾಯ್ಸ್ ವ್ಯೂ. ಇಲ್ಲಿ 4 ಗೇಟ್ ಇದ್ದಾವೆ ಇಷ್ಟೇ ಗಾಯ್ಸ್. ಓಕೆ ಗಾಯ್ಸ್, ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಥರ ವೀಡಿಯೋಸ್ ಎಲ್ಲ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.